ಅಡ್ರೆಸ್ಸೇನೆ ಬರ್ಬಿಟ್ಟು ತೋರಿಸ್ತಾಳಂತೆ. ನಮ್ಗೆ ಅವ್ರ ಭಾಷೆ ಬರಲ್ಲ, ಅವ್ರಿಗೆ ನಮ್ಮ ಭಾಷೆ ಬರಲ್ಲ. ಅವಳು ಏನೇನೋ ಮಾತಾಡ್ತಾಳೆ ಸುಮ್ಮನೆ. ನಮ್ಮ ಸಿಸ್ಟರ್ ಏನು ಶಾಪಿಂಗ್ ಮಾಡಲ್ಲ ಅಂತೆ, ಅದಕ್ಕೆ ನಾವು ಹೋಗ್ತಾ ಇದ್ದೀವಿ. ನಮ್ಮ 10 ರೂಪಾಯಿ ಕೊಡಿ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಮತ್ತೊಂದು ವಿಡಿಯೋಗೆ ವೆಲ್ಕಮ್ ಬ್ಯಾಕ್. ಇನ್ಸಿಡೆಂಟ್ ನಡೆದಿತ್ತು. ಆವತ್ತು ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ಬೆಟ್ಟಕ್ಕೆ ಬರ್ತೀನಿ ದೇವ್ರೆ ಅಂತ ಹೇಳ್ಬಿಟ್ಟು. ಇವಾಗ ಟೈಮ್ ಕೂಡ ಬಂದಿದೆ, ಹೋಗೋಣ ಅಂತ ಹೇಳ್ಬಿಟ್ಟು. 4 o'clock ಆಗಿದೆ. ಬೆಳಗ್ಗೆ ಬೇಗ ಎದ್ದು ನಾವು ಹೊರಡ್ತಾ ಇರೋದು ನಮ್ಮ ಶಿವಪ್ಪನ ನೋಡಲಿಕ್ಕೆ. ತುಂಬ ವರ್ಷದ ಕನಸು. ಆಲ್ಮೋಸ್ಟ್ 3 years ಆಯಿತು ಹೋಗ್ಬೇಕಂತ ಅಂದ್ಕೊಂಡು ಹೋಗ್ಲಿಕ್ಕಾಗಿರಲಿಲ್ಲ. ಇವಾಗ ದೇವರೇ ಕರ್ಸ್ಕೊಂಡು ಬಿಟ್ಟಿದ್ದಾನೆ. ಇವತ್ತು ಬನ್ನಿ ನನ್ನ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲ ಸೇರಿ ಇವಾಗ ಹೋಗ್ತಾ ಇರೋದು ಮಲೆ ಮಹದೇಶ್ವರನ ಬೆಟ್ಟಕ್ಕೆ. ನೋಡೋಣ. ಇವಾಗ ಮಳೆ ಕೂಡ ಅಷ್ಟೇನಿಲ್ಲ, ನಿನ್ನೆಯಿಂದ ಫುಲ್ ಮಳೆ ಹೊಡಿತಾ ಇತ್ತು. ಅಲ್ಲಿ ಹೋಗ್ತಾ ನೋಡೋಣ ಯಾವ ಥರ ದಾರಿ ಎಲ್ಲ ಇದೆ. ಇಲ್ಲಿಂದ ಆಲ್ಮೋಸ್ಟ್ 4 hours ಜರ್ನಿ ತೋರಿಸ್ತಾ ಇದೆ, ಬ್ಯಾಂಗ್ಳೂರು ಟು ಚಾಮರಾಜನಗರ ಡಿಸ್ಟಿಕ್ ಅಲ್ಲಿ. ಬನ್ನಿ ಹೋಗುವ. ನೋಡಿ ಗೈಸ್, ನಮ್ಮ ಅಕ್ಕ ಮಿಂಚ್ತಾ ಇದ್ದಾಳೆ ವೈಟ್ ಆ್ಯಂಡ್ ರೆಡ್ಡಲ್ಲಿ. ಎಲ್ಲೋಗ್ತಾ ಇದ್ದೀರಾ? ದುರ್ಗಾ ಮಾತಾ. ನಾವು ದೇವಸ್ಥಾನ ಕಟ್ಟಿದ್ದೀವಿ. ಯಾವ ದೇವಸ್ಥಾನ? ಮಹದೇಶ್ವರ ಬೆಟ್ಟಕ್ಕೆ. ಓಕೆ ಗಾಯ್ಸ್, ವಾಯ್ಸ್ ಇಲ್ಲ. 4 ಗಂಟೆಗೆ ಇವಾಗ ಹೊರಡ್ತಾ ಇರೋದು ನಾವು. ನೋಡಿ ನಮ್ಮ ಭೂತಾಯಿ. ಗೈಸ್, ಇವರು ನಮ್ಮ ವ್ಲಾಗಲ್ಲಿ ಬರಲ್ಲ ಅಂತೆ. ನಾನು ಏನೇನು ಹೇಳ್ತಿದ್ದೆ ಅಂತ ಇವ್ರು ಬರಲ್ಲ ಅಂತ ಹೇಳಿದ್ರೆ ನನ್ನ ವ್ಲಾಗ್. ಅವಳು ಏನೇನೋ ಮಾತಾಡ್ತಾಳೆ ಸುಮ್ಮನೆ. ಬಾವಿ ಹಾಲಿದೆ. ಇಲ್ಲೇ ಪೆಟ್ರೋಲ್ ಹಾಕ್ಸೋಣ ಅಂತ ನಿಲ್ಸಿದ್ವಿ. ಇಲ್ಲಿ ನೋಡಿದರೆ ನೆಲ್ಲಿಕಾಯಿ ಇತ್ತು ಗಾಯ್ಸ್. ನಾವು ತುಂಬ ನೆಲ್ಲಿಕಾಯಿ ತಗೊಂಡ್ಬಿಟ್ವಿ. ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ? ಇದು ನಮ್ಮೂರಲ್ಲೆಲ್ಲ ಸಿಗುತ್ತಲ್ಲ. ಏನಿದು? ನೆಲ್ಲಿಕಾಯಿ. ನಿನ್ನೆ ಒಂದು ಕಡೆ ಸಿಕ್ತು, ತಿನ್ನೋಣ ಅಂತ ಆಸೆ ಪಟ್ಟರೆ ಸಿಕ್ಕಿಲ್ಲ ತೆಗಿಯೋಕ್ಕೆ. ನೆಲ್ಲಿಕಾಯಿ ಆಗಿದೆ ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ. पिकलेला आहे जास्त का नाही. ದೇವಂತ ಪೈಪುಡನು ಧೂಪ ಹಾಕ್ಬೇಕು ಇವಾಗ. ಇದೇನೋ ಧೂಪವಂತ ಕೊಟ್ಟಿದ್ದಾರೆ ಕೈಸಲ್ಲಿ. ಯಾಕೋದಂತ ಅಲ್ಲಿ ಪೂಜೆ ಇದು ಮಾಡ್ತಿದ್ದಾರಲ್ಲ. ಹೋಗೋ ದಾರಿಲಿ, ಬೆಟ್ಟಕ್ಕೆ ಹೋಗೋ ದಾರಿಲಿ ನಿಲ್ಲಿಸ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹೋಗ್ತಾರೆ. भंडारा ಭಂಡಾರ ಇಲ್ಲಿ ಯಾಕೆ ಧೂಪ ಹಾಕಬೇಕು ಅಂತಂದರೆ ಅವಾಗೆಲ್ಲ ಎಲ್ಲರೂ ಪಾದಯಾತ್ರೆ ಹೋಗ್ತಾ ಇದ್ರಲ್ವ, ನಡ್ಕೊಂಡು ಹೋಗ್ತಾ ಇದ್ರು ದೇವಸ್ಥಾನಕ್ಕೆ. ಇದು ಫುಲ್ ಕಾಡಾಗಿರೋದ್ರಿಂದ ಹುಲಿ ಆಮೇಲೆ ಬೇರೆ ಬೇರೆ ಕಾಡು ಪ್ರಾಣಿಗಳಿರುತ್ತೆ. ಸೊ ಹಾಗಾಗಿ ಅವರು ಧೂಪ ಹಾಕೋದ್ರಿಂದ ಆ ಸ್ಮೆಲ್ಲಿಗೆ ಯಾರು ಈ ಕಡೆ ಬರೋದಿಲ್ಲ ಪ್ರಾಣಿಗಳು ಅನ್ನೋ ಕಾರಣಕ್ಕೆ ಈ ಥರ ಧೂಪ ಹಾಕ್ಬಿಟ್ಟು ಹೋಗ್ತಾ ಇದ್ರು. ಸೊ ಅದೇ ರೂಢಿಯಾಗಿ ಇವಾಗ ಇಲ್ಲಿ ಧೂಪ ಹಾಕ್ಬಿಟ್ಟು ಇವಾಗ ಮೇಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕು. ಬನ್ನಿ. ದೋಸೆ ರೋಡ್ ನೋಡಿ ಯಾವ ಥರ ಇದೆ. ಹಾವು ಏಣಿ, ಒಂದ್ಸಲ ಹತ್ತೋದು ಒಂದ್ಸಲ ಇಳಿಯೋದು. ಹಾವು ಏಣಿ ಆಟ ಆಡ್ತಾ ಇದೀವಿ ನಾವು. ನಮ್ಮಿದ್ದಾಗ ನಾನು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದೆ ಅಂತಂದ್ರೆ ನಿದ್ದೆ ಹೊಟ್ಟೋಯ್ತಾ. ಹುಲಿರಾಯನ ಮೇಲೆ ಕೂತ್ಕೊಂಡಿರೋದು ನೋಡಿ. ಹುಲಿರಾಯ. ಬೆಟ್ಟಕ್ಕೆ ಬಂದು ರೀಚ್ ಆಗಿದ್ದೀವಿ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಪ್ಪ, ರೋಡ್ ಹೆಂಗಿದೆ ಅಂದರೆ ಉರುಳಿ ಫಸ್ಟ್ ಮೇಲೆ ಹತ್ತೋದು, ಆಮೇಲೆ ಕೆಳಗಡೆ ಇಳಿಯೋದು. ಸೇಮ್ ಹಾವು ಏಣಿ ಆಟ ಆಡ್ದಾಗೆ ಆಯಿತು. ಬರೋವರೆಗೆ ಸ್ವಲ್ಪ ಬಾಯಿಗೆ ಬಂದಿತ್ತು. ಓಯ್
ಜೈ ಶ್ರೀರಾಮ್ ಅಲ್ಲ, ಜೈ ಶ್ರೀರಾಮ್ ಅಲ್ಲ ಮಳ್ಳ. ವೆದರ್ ಮಾತ್ರ ಸಖತ್ತಾಗಿದೆ. ಅಯ್ಯೋ ಫಸ್ಟ್ ಅನಿಸ್ತು ಎಲ್ಲೋ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ಇವಾಗ ನೋಡಿದರೆ ನಾವು ಕೆಳಗಡೆ ಇಳ್ಕೊಂಡು ಬಂದಿದ್ದೀವಿ. ಒಂಥರ ಡಿಫ್ರೆಂಟ್ ಆಗಿದೆ ಇಲ್ಲಿ. ಓಂ ಮಹಾದೇವಾಯ ನಮಃ. ಈ ಕಡೆ ಲೈನ್ ಅಂತ ಎಲ್ಲಿ ನಿಂತ್ಕೊಂಡಿದ್ದೀವಿ, ಲೈನ್ ಅಲ್ಲ ಅಂತೆ. ನೋಡೋಣ ಗೈಸ್, ಇಲ್ಲಿಂದ ಲೈನ್ ನೋಡಿ ಸ್ಟಾರ್ಟ್ ಆಗಿದೆ. ಎಷ್ಟು ದೂರ ಇಷ್ಟು ಮೇಲೆ ಹತ್ಬೇಕು. 8:30ಗೆ ಲೈನಲ್ಲಿ ನಡೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ ಗೊತ್ತಿಲ್ಲ. ಓಂ ಶ್ರೀ ಮಲೆ ಮಹದೇಶ್ವರಾಯ ನಮಃ. ನೀವೇ ಕಾಣ್ತಿದ್ದೀರಲ್ಲಿ. ಸಾಲಿನಲ್ಲಿ ಕರೆಕ್ಟ್ 1 ಅವರಲ್ಲಿ ನಾವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಆ 1 ನಿಮಿಷ ದಾರಿ ಇದೆಯಲ್ಲ, ಅದು ಎಷ್ಟು ಚೆನ್ನಾಗಿ ಮೈ ರೋಮಾಂಚನ ಆಯಿತು ಅಂದರೆ. ಆದರೆ ನಿಲ್ಲಕ್ಕೆ ಕೊಡಲ್ಲ, ಗೊತ್ತಿದೆಯಲ್ಲ, ಎಳ್ದು ಹಾಕ್ತಾರೆ. ಆದರೂ ನೋಡ್ಕೊಂಡು ಬಂದ್ವಿ. ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡಾಯ್ತು. ಇವಾಗ ಇಲ್ಲಿಂದ ಹೊರಡೋದು. ನೋಡೋಣ, ಬರುವಾಗ ಏನೂ ಆಗಿಲ್ಲ. ಇವಾಗಲೂ ಯಾಕಮ್ಮ ಗೈಸ್ ವಿಡಿಯೋ ಮಾಡೋಕ್ಕೆ ಕೊಡಲ್ಲ ಗೈಸ್. ನೋಡಿ, ಫೋಟೋ ತಗೊಳ್ಬೇಕು, ದೂರ ಹೋಗು ಅಂತ ನಮಗೆ ತಲೆಬಿಟ್ಟು ಆ ಕಡೆ. ವಿಡಿಯೋ ಶೂಟ್ ಮಾಡ್ತಾ ಇದೆ. ಕ್ಯಾಮ್ರಾಮ್ಯಾನ್ ಇಲ್ಲಿದ್ದಾರೆ, ಮುಸ್ತಫ. ಟೆಂಪಲಲ್ಲಿ ದರ್ಶನ ಎಲ್ಲ ಚೆನ್ನಾಗಾಯ್ತು ಗೈಸ್. ಇಲ್ಲಿ ಗುಡಿ ಮುಂದೆ ಫೋಟೋಸ್ ಎಲ್ಲ ತಗೊಂಡು ಇವಾಗ ಹೊರಡ್ತಾ ಇದ್ದೀವಿ. ನೋಡೋಣ ನೆಕ್ಸ್ಟು. ಇವಾಗ ಬೇಗ ಮುಗ್ದಿದೆ ಫೋಟೋ ಪೂಜೆ ಎಲ್ಲ ಬೇಗ ಮುಗ್ದಿದೆ. ಇನ್ನು 10 ಗಂಟೆ ಅಷ್ಟೇ ಟೈಮ್ ಇದೆ ಅಲ್ವಾ. ಬೇರೆ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ನೋಡೋಣ ಎಲ್ಲಿ ಹೋಗ್ತಾರಂತೆ. ಮಹದೇಶ್ವರನ ಬೆಟ್ಟಕ್ಕೆ ಮದುವೆ ಆಗಿಲ್ಲ ನಮಗೆ. ನಮ್ಮ ಸಿಸ್ಟರ್ ಏನು ಶಾಪಿಂಗ್ ಮಾಡಲ್ಲ ಅಂತೆ, ಅದಕ್ಕೆ ನಾವು ಹೋಗ್ತಾ ಇದ್ದೀವಿ. ಗೈಸ್ ಶಾಪಿಂಗ್ ಮಾಡು ಅಂತಾರೆ, ಆಮೇಲೆ ಹೇಳ್ತಾರೆ ಬರೀ ಇಂಥದ್ದೇ ತಗೊಳ್ತಾಳೆ ಅದು ಇದು ಅಂತ. ಆದರೆ ಇವಳು ಮಾತ್ರ ಎಲ್ಲೋದ್ರೂ ಬಿಡಲ್ಲ ಗೈಸ್, ಹೋಗ್ತಾ ಇದ್ದಾರೆ ನೋಡಿ. ಮತ್ತೆ ಬೊಡ್ಡಿ ಏನೋ ಕೇಳ್ಕೊಂಡು ಬರ್ತಾ ಇದ್ದಾಳೆ. ತಗೊಂಡ್ರಾ ಏನೇ ತೆಕೊಳ್ಕಿ ಮುಣ್ಣಿ ತೆಚ್ಚೋಡ ಅಲ್ಲಿ ತೆಚ್ಚಿ ಸಾಂಗಲ್ತು ಹೋಗೋದು ವಾಪಸ್ ಬರೋದು, ಹೋಗೋದು ವಾಪಸ್ ಬರೋದು. ಏನು ತಗೊಳ್ಳಿಕ್ಕೆ ಹೋಗಿದ್ದು? ಮ್ಯಾಗ್ ಹ್ಯಾಚ್. ಫುಲ್ ಮಳೆ, ಇಲ್ಲಿ ಫುಲ್ ಬಿಸಿಲು. ಓ ಪುಟಾಣಿ ಆಟದ ಸಾಮಾನ್.
ಮಳೆ ಮಳೆ ಅಂದ್ರು, ಇವತ್ತು ನೋಡು ಬಿಸಿಲಲ್ಲಿ ತಲೆ ಮೇಲೆ ಸೀರೆ ಹಾಕೊಂಡು ಹೋಗ್ತಾ ಇದ್ದಾರೆ ಇವರು. ಬೆಂಗಳೂರಲ್ಲಿ ಮಳೆ ಮಳೆ ಅಂತ ಹೇಳಿ ಇಲ್ಲಿ ಬಿಸಿಲಲ್ಲಿ ಸುತ್ತಾಡ್ತಾ ಇದ್ದೀವಿ, ಸುಟ್ಟೋಗ್ತಾ ಇದ್ದೀವಿ. ಗಾಡಿ ಪೂಜೆ ಎಲ್ಲ ಮಾಡ್ಲಿಕ್ಕೆ ನಿಲ್ಸಿದ್ದಾರೆ. ಅಯ್ಯೋ, ಇಲ್ಲಿ ಹತ್ರದಿಂದ ಹೋಯ್ತು ಒಂದು ಹುಗೆ ಹುಗೆ ಮಲೆ ಮಾದೇಶ್ವರನ ಬೆಟ್ಟಕ್ಕೆ. ಇಷ್ಟೇ ವಿಡಿಯೋ ಗೈಸ್, ಮತ್ತೆ ಸಿಗ್ತೀನಿ. ನಮ್ಮ 10 ರೂಪಾಯಿದು ಕೊಡಿ. ನೋಡಿ ಗೈಸ್, ಬೆಳಿಗ್ಗೆ ಕದ್ಕೊ ಬಂದಿದ್ರಲ್ಲ, ಕದ್ಕೊಂಡಲ್ಲ ಕೇಳ್ಕೊಂಡ್ ಬಂದಿದ್ರು. ನಿಮ್ಗೆ ಬೇಡವಾ? ಬೇಕು. ತಗೊಂಡ್ ತಿನ್ನಿ, ಆಮೇಲೆ ಮತ್ತೊಂದು ವಿಡಿಯೋ ನಾನ್ ಮಾಡ್ತೀನಿ. ನೆಲ್ಲಿಕಾಯಿ ನೋಡಿ, ನೆಲ್ಲಿಕಾಯಿ ತೆಗ್ದು ತಿನ್ನೋದು. ಒನ್ಸ್ ಮೋರ್ ಸರ್, ಬುದ್ಧ ಸ್ಟ್ಯಾಚು. ಅಲ್ಲಿಗೆ ಹೋಗ್ಬೇಕಿತ್ತಂತ ನೀನು. ಬುದ್ಧ ಸ್ಟ್ಯಾಚು ಐತಲ್ಲ ಅಲ್ಲಿಗೆ. ನಾವು ಇದು ನೋಡಿ ಟೆಂಪಲ್ ಮುಗಿಸಿ ಇಲ್ಲೇ ಟಿಬೇಟಿಯನ್ ಸೆಟಲ್ಮೆಂಟ್ ಅಂತ ಇತ್ತು, ಅಲ್ಲಿ ಬಂದಿದ್ವಿ. ಚಾಮರಾಜನಗರ ಬೆಟ್ಟಕ್ಕೆ ಹೋಗಿದ್ದೀವಿ, ಮಾದೇಶ್ವರನ ಬೆಟ್ಟ. ಅಲ್ಲಿಂದ ಬರ್ತಾ ಇಲ್ಲಿ ಕೊಳ್ಳೇಗಾಲದ ಹತ್ರ ಟಿಬೇಟಿಯನ್ ಸೆಟಲ್ಮೆಂಟ್ ಅಂತ ಒಂದಿದೆ. ಪ್ಲೇಸ್ ಮಾತ್ರ ಸಖತ್ತಾಗಿದೆ, ಆದರೆ ಇಲ್ಲಿ ಊಟ ಮಾತ್ರ ಅಷ್ಟೇನು, ಒಂದು ಹೋಟ್ಲಿದೆ, ಅಷ್ಟೇನು ಟೇಸ್ಟಿ ಇಲ್ಲ, ಒಂಥರ ಸ್ಮೆಲ್ಲು. ಹೇಳಿದರೆ ಅದೇನು ಸ್ಮೆಲ್ ಇಲ್ಲ ಹೀಗೆ ಅಂದರು. ನಾವು ತಗೊಂಡು ಹಾಗೆ ಬಿಟ್ಬಿಟ್ಟು ಬಂದ್ವಿ. ನೋಡಿ, ಯಾರಾದರೂ ಬಂದರೆ ಊಟ ಮಾಡೋ ಮುಂಚೆ ಯೋಚನೆ ಮಾಡಿಬಿಟ್ಟು ಒಂದ್ಸಲ. ವೆದರ್ ಮಾತ್ರ ಅಲ್ಟಿಮೇಟ್. ಹೇಗೆ ಕಾಣಿಸ್ತಾ ಇದೆ? ಸೌಂಡ್ಗೆ ಗೊತ್ತಾಗುತ್ತೆ ಗಾಳಿ. ಯಪ್ಪ, ಏನು ಮಸ್ತಾಗಿ ಗಾಳಿ ಬೀಸ್ತಿದೆ ಇಲ್ಲಿ. ಒಳ್ಳೆ ನಿದ್ದೆ ಬರುತ್ತೆ. ಎಲ್ಲ ಇದೇ ಥರ ಇದೆ ಇಲ್ಲಿ. ಪೀಸಾಗಿ ರೆಸ್ಟ್ ಮಾಡ್ಬೋದು ಆರಾಮಾಗಿ ಕೂತ್ಕೊಂಡು. ಮತ್ತೇನಿಲ್ಲ, ಇಷ್ಟೇ ಇರೋದು ಇಲ್ಲಿ. ನೋಡ್ಕೊಳ್ಳಿ. ವಿಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿದೆ. ವೆದರ್ ಸಖತ್ ಗಾಳಿ ಇರೋದ್ರಿಂದ ಬೆಳಕಷ್ಟಿಲ್ಲ ಇಲ್ಲಿ. ಕೊಳ್ಳೇಗಾಲ ಹತ್ರದಿಂದ ಹೆಂಗ್ ಕಾಣಿಸುತ್ತೆ ನೋಡಿ ಇದು. ವಿಡಿಯೋದಲ್ಲಿ ಅಷ್ಟು ಗೊತ್ತಾಗ್ತಾ ಇಲ್ಲ, ಆದರೆ ಸಖತ್ ಗಾಳಿ ಇದೆ ಇಲ್ಲಿ. ಗಾಯ್ಸ್, ಇಲ್ಲಿ ರೀಲ್ ಶೂಟ್ ಮಾಡ್ತಾ ಇದ್ದಾರೆ ಇವರು. ಕ್ಯಾಮ್ರಾಮನ್ ನೋಡಿ ಸಂಧಿ ಗುಂದಿಲೆಲ್ಲ ಕೂತ್ಕೊಂಡು ವಿಡಿಯೋ ಶೂಟ್ ಮಾಡ್ತಿದ್ದಾರೆ ಪಾಪ. ಇಲ್ಲಿನೂ ಮುಗೀತು ಗೈಸ್ ಫೋಟೋಸ್ ಎಲ್ಲ ತಗೊಂಡು. ಗಾಳಿ ಮಾತ್ರ ಸಖತ್ತಾಗಿ ಬರ್ತಿದೆ. ಇಲ್ಲಿ ಇರೋಣ ಅನಿಸ್ತಾ ಇದೆ. ಗಾಳಿಲಿ ನನ್ನ ಸೌಂಡ್ ಕೇಳಿಸ್ತಾ ಇದೆಯಾ ಅಲ್ವೋ ಗೊತ್ತಿಲ್ಲ. ಇವಾಗ ಇಲ್ಲಿಂದ ಹೊರಡ್ತಾ ಇದೀವಿ. ಮೊಬೈಲ್ ಫಸ್ಟ್ ಟೈಮ್ ಸ್ವಿಚ್ ಆಫ್ ಆಗ್ತಾ ಇದೆ. ಇವಾಗ ಮತ್ತೆ ವೀಡಿಯೋ ಮಾಡ್ಲಿಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನೋಡೋಣ. 4% ಇದೆ ಅಷ್ಟೇ.
ಈ ಊರಲ್ಲಿ ಫುಲ್ ಅದೇ ಜನ ಇರೋದು ಗೈಸ್. ಟಿಬೇಟಿಯನ್ ಯಾವುದೋ ಬೇರೆ ಲೋಕಕ್ಕೆ ಬಂದಿರೋ ಥರ ಫೀಲ್ ಆಗ್ತಾ ಇದೆ. ಪಿ ವಿಲೇಜ್ ಇಲ್ಲಿ ABCD ಇಂದ ಇದೆ. A ವಿಲೇಜ್, B ವಿಲೇಜ್ ಅಂತ. ಇದು P ವಿಲೇಜಲ್ಲಿ ಇದ್ದೀವಿ ನಾವು ಇವಾಗ. ಲೋಕೋಪಯೋಗಿ ಇಲಾಖೆ P ವಿಲೇಜ್. ನೋಡಿ ಯಾವ ಥರ ಇದೆ ಇಲ್ಲಿ. ಇಲ್ಲಿ ಅಡ್ರೆಸ್ ಕೇಳ್ತಾ ಇರೋದು. ವೆಲ್ಕಮ್ ವೆಲ್ಕಮ್. ಸೆಟ್ಲ್ಮೆಂಟ್ ಇವಾಗ ಒಂದು ಸ್ವಲ್ಪ ಇಲ್ಲೆಲ್ಲ ನೋಡ್ಕೊಂಡಾಯ್ತು. ಇವಾಗ ಅವ್ರದ್ದೊಂದು ಮೇನ್ ಟೆಂಪಲ್ ಇದೆ, ಅಲ್ಲಿಗೆ ಹೋಗೋಣ. ತುಂಬ ದೂರ ಆಗುತ್ತೆ ಅನ್ಸುತ್ತೆ, ಗೊತ್ತಿಲ್ಲ. ಇಲ್ಲಿಂದ ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋಗ್ಬೇಕಂತೆ. ಸೊ ಬನ್ನಿ ಹೋಗೋಣ. ಅದೇ ಅಡ್ರೆಸ್ ಕೇಳ್ತಾ ಇದ್ರಾ? ಎಲ್ಲಿಂದನೂ ವಲಸೆ ಬಂದು ಇಲ್ಲಿ ಅವರು ಊರೇ ಮಾಡ್ಕೊಂಡು ಬಿಟ್ಟಿದ್ದಾರೆ ಎಲ್ಲ. ಯಾವ ಗುಡ್ಡ ಪ್ರದೇಶಕ್ಕೆ ಬಂದು ನಮ್ಮ ದಾಸವಾಳ ಗಿಡ ಮಾತ್ರ ಎಲ್ಲ ಕಡೆ ಇದೆ. ಇವಾಗ ಇನ್ನೊಂದು ಬೇರೆ ಟೆಂಪಲಿಗೆ ಬಂದಿದ್ದೀವಿ, ಅದೇ ಥರ ಇದೆ. ಎಲ್ಲಿಂದನೋ ಬಂದು ಇವರು ಎಲ್ಲ ಇಡೀ ಊರೇ ಇವ್ರದೇ ಮಾಡ್ಕೊಂಡು ಬಿಟ್ಟಿದ್ದಾರೆ. ಫುಲ್ ಎಲ್ಲ ಇವರೇ ಇರೋದು. ಅಲ್ಲಿ ಹೋಗಿ ವಾಪಸ್ ಬರ್ತಿದ್ದಾರೆ. ನಾಯಿ ಇದೆ ಎಚ್ಚರಿಕೆ ಅಂತ ಹಾಕಿದ್ರು ಗೇಟ್ ತೆಗ್ದಿದ್ದಾರೆ. ಬೌ ಬೌ ಅಂತಿದ್ದಾರೆ. ಗೇಟಲ್ಲಿದೆ. ಅಡ್ರೆಸ್ ಏನೋ ಬರ್ಬಿಟ್ಟು ತೋರಿಸ್ತಾಳಂತೆ. ನಮ್ಗೆ ಅವ್ರ ಭಾಷೆ ಬರಲ್ಲ, ಅವ್ರಿಗೆ ನಮ್ಮ ಭಾಷೆ ಬರಲ್ಲ. ಸೌಂಡ್ ಸಣ್ಣ ಮಾಡಿ ಅದು. स्ट्रीट जाते रहेंगे ना, स्ट्रीट जाते रहेंगे ना, फिर यहाँ पे भी दो दिखेगा. यहाँ पे जाओ, फिर वहाँ पे जाओ. अच्छा, स्ट्रेट जाके लेफ्ट लेना है ना, लेफ्ट लेना है. हाँ, अगेन लेफ्ट और फिर स्ट्रेट एंड लेफ्ट. हाँ, स्ट्रेट लेफ्ट. हाँ, थैंक यू. स्ट्रेट लेफ्ट. ಥ್ಯಾಂಕ್ ಯು. ಅಯ್ಯೋ ಪಾಪ ಚಿಕ್ಕಣು.